ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮೊನ್ನೆ ನಡೆದ ಗೋಕಾಕ್ ತಾಲೂಕಿನಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮ ಅದು ಅನ್ನ ಸಂತರ್ಪಣೆ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣೆ, ಅನಾಥ ಮಕ್ಕಳಿಗೂ ಕೂಡ, ಹಾಗೂ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ ಮಾಡಲ್ಪಟ್ಟದ್ದು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವ್ಯಕ್ತಿಗಳಿಗೆ ಕ್ಷೇಮಾಭಿವೃದ್ಧಿ ಸಂಘಟನೆ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಗಳನ್ನ, ತಾಲೂಕಿನ ಅಧಿಕಾರಿಗಳನ್ನ ಹಾಗೂ ಯಾವುದೇ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದು ಸಾಧನೆಗೈದಂಥ ವ್ಯಕ್ತಿಗಳನ್ನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ಬೆಂಗಳೂರು ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸರ್ ಟಿಪ್ಪು ವರ್ಧನ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗಾದರೆ ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಹಮ್ಮಿಕೊಂಡಿದ್ರು, ಯಾವ ಒಂದು ಈಗಿನ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ಆಗುತ್ತಿರುವ ಅನ್ಯಾಯಗಳು ಹಾಗೂ ಪತ್ರಕರ್ತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಕುರಿತು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಟಿಪ್ಪು ವರ್ಧನ್ ಸರ್ ಅವರು ಏನು ಮಾರ್ಗದರ್ಶನ ಮಾಡಿದರು. ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಕರ್ತರು ಕಾರ್ಯವನ್ನು ಮಾಡಲೇಬಾರ್ದಾ, ಅಥವಾ ಯೂಟ್ಯೂಬ್ ಚಾನೆಲ್ಗಳನ್ನು ಸರ್ಕಾರದ ಅಧೀನದಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಯೂಟ್ಯೂಬ್ ಚಾನೆಲ್ಗಳನ್ನು ನಡೆಸಲೇಬಾರದು ಅಥವಾ ನಡೆಸಬೇಕು, ಯಾಕೆ ಮಾಡಬಾರದು ಅನ್ನೋದರ ಬಗ್ಗೆ ಟಿಪ್ಪು ವರ್ಧನ್ ಸರ್ ಅವರು ಸವಿಸ್ತಾರವಾಗಿ ಹೇಳಿದರು. ಹಾಗಾದರೆ ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರಲಿ, ತಪ್ಪು ದಾರಿಯನ್ನ ಕಂಡುಹಿಡಿದು ನೀವು ತಪ್ಪು ಮಾಡ್ತಾ ಇದ್ದೀರಾ, ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ, ಈ ಸಮಾಜಕ್ಕೆ ನೀವು ಬಹಳಷ್ಟು ಅನ್ಯಾಯಗಳನ್ನು ಮಾಡ್ತಾ ಇದ್ದೀರಿ, ಸಮಾಜ ಕುಂದುಕೊರತೆಗಳನ್ನು ಎತ್ತಿ ಇಡ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಪತ್ರಕರ್ತನೇ ಅಂತಕ್ಕಂಥ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ಹೇಳಿರುವಂಥದ್ದು. ಇದೇ ಸಮಯದಲ್ಲಿ ಹಲವಾರು ದಲಿತ ಸಂಘಟನೆಯ ಮುಖಂಡರು ಕೂಡ ಪತ್ರಕರ್ತರ ಬಗ್ಗೆ ಕಿವಿ ಮಾತುಗಳನ್ನು ಹೇಳಿದರು. ಜೊತೆಗೆ ಅಧಿಕಾರಿಗಳು ಕೂಡ ಪತ್ರಕರ್ತರು 4ನೇ ಸ್ತಂಭ, ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗದ ಮಧ್ಯೆ ಈ 3 ಸ್ತಂಭಗಳ ಜೊತೆಗೆ ಪತ್ರಿಕಾ ಅಂಗವೂ ಕೂಡ ಅಷ್ಟೇ ಈ ಜಗತ್ತಿನಲ್ಲಿ ಕಾರ್ಯ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಅದರ ಬಗ್ಗೆ ಧ್ವನಿ ಎತ್ತುವುದೇ ಪತ್ರಿಕಾ ಅಂಗ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಹೇಳಿದರು. ಆದರೆ ಪತ್ರಕರ್ತರಿಗೆ ಇನ್ನೊಂದು ಎಲ್ಲರೂ ಕೂಡ ಕಿವಿ ಮಾತನ್ನು ಹೇಳಿದ್ರು, ಪ್ರಾಮಾಣಿಕವಾಗಿ ನೀವು ಪತ್ರಕರ್ತರ ಸೇವೆಯನ್ನು ತಾವು ಮಾಡಬೇಕು.
ಇಂತಹ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸಿಲುಕದೆ ಪ್ರಾಮಾಣಿಕವಾಗಿ ಸಮಾಜಮುಖಿ ಕೆಲಸ ಮಾಡುವುದೇ ಪತ್ರಕರ್ತರ ಒಂದು ಧ್ಯೇಯ ಆಗಿರಬೇಕು ಅಂತಕ್ಕಂಥ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು ಮಾತನಾಡಿದರು. ಒಟ್ಟಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಅತಿ ಉತ್ತಮವಾದ ಕಾರ್ಯಕ್ರಮ ಆಯಿತು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಒಂದು ಸುದ್ದಿಯನ್ನು ಕೂಡ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವೇದಿಕೆಯ ಮೇಲೆ ಆಶೀರ್ವದಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಸೇವಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಟಿಪ್ಪುವರ್ಧನ್, ರಾಜ್ಯ ಕಮಿಟಿ ಸದಸ್ಯರಾದ ಬಹಳ ಒಳ್ಳೆಯ ಕೆಲಸವನ್ನ ಪತ್ರಕರ್ತರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ನನಗೆ ಬರ್ತಾ ಇದೆ. ಯಾಕಂದ್ರೆ ಇವತ್ತು 19ರ ಅಡಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು 3 ಶಾಸಕಾಂಗ ಸಂವಿಧಾನದಲ್ಲಿ 3 ಅಂಗಗಳು ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ ಇವುಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಇವುಗಳ ತಪ್ಪಿದಲ್ಲಿ ಸರಿಗೆ ತಾಗಿರ್ತಕ್ಕಂಥದ್ದು ಯಾವ್ದಾದ್ರು 4ನೇ ಅಂಗ ಇದ್ರೆ ಅದು ಪತ್ರಿಕಾ ಆಡಳಿತ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ತೇವೆ. ಇನ್ನು ದೇಶಕ್ಕೆ ಸ್ವತಂತ್ರ ಬಂದಿಲ್ಲ ಅನ್ನೋದು ನನ್ನ ಭಾವನೆ. ಇದು ಕಿತ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಹಣತೆಯನ್ನ ಆರಿಸ್ತಾ ಇದ್ದಾರೆ. ಎಲ್ಲೂ ಸಮಾನತೆ ಕಾಣ್ತಾ ಇಲ್ಲ. ಬಸವಣ್ಣರು 12ನೇ ಶತಮಾನದಲ್ಲಿ ಹೇಳಿದ್ರು, ಎಲ್ಲ ನೋಡಿದ್ರು ಇದನ್ನ ಅವತಾರ. ಒಂದು ಸಂಸ್ಥೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಸತತ 30-32 ವರ್ಷಗಳಿಂದ ಈ ರಾಜ್ಯದಲ್ಲಿ ದಿನಪತ್ರಿಕೆಯವರ, ವಾರಪತ್ರಿಕೆಯವರ, ಮಾಸಪತ್ರಿಕೆಯವರ ಮತ್ತು ತ್ರೈಮಾಸಿಕ ಪತ್ರಿಕೆಯವರ, ಅದರ ಜೊತೆಗೇ ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಸ್ಗಳ ಕೂಡ ಅವರಿಗೆ ತಿಳಿಸಿ ಹೇಳಿ ಅನೇಕ ಕಾರ್ಯಗಳ ಅವರಿಗೆ ತಿಳಿಪಡಿಸುತ್ತಾ ಅನೇಕ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಂಡು ಆ ಮೂಲಕ ಕೂಡ ಅವರಿಗೆ ಸಮಾಜಮುಖೇನ ಪತ್ರಿಕೋದ್ಯಮದಲ್ಲಿ ಧುಮುಕಿ ಕೆಲಸ ಮಾಡ್ರಿ ಅಂತೇಳಿ ಹೇಳ್ತಾ ಬಂದಿರತಕ್ಕಂಥ ಈ ರಾಜ್ಯದ ಏಕೈಕ ಸಂಸ್ಥೆ ಅಂದರೆ ಅದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ. ಯಾಕೆ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಪತ್ರಕರ್ತರಿಗೆ ಬೇಕು ಅಂತಂದರೆ, ಯಾವುದೇ ಸಂಘಟನೆಯಲ್ಲಿ ಪತ್ರಕರ್ತ ತೊಡಗಿರಲಿ, ಪಾಪ ತಪ್ಪೇನಿಲ್ಲ. ಅದು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆದರೂ ಇರಲಿ, ಪ್ರೆಸ್ ಕ್ಲಬ್ನಲ್ಲಾದರೂ ಇರಲಿ, ವರದಿಗಾರ ಕೂಟದಲ್ಲಿ ಆದರೂ ಇರಲಿ, ಅಥವಾ ಯಾರೋ ಒಂದಿಷ್ಟು ಜನ ತಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮೂಹದಲ್ಲಿ ಆದರೂ ಇರಲಿ, ಎಲ್ಲರ ಕ್ಷೇಮಾಭಿವೃದ್ಧಿಯನ್ನು ಬಯಸುವಂತಹ, ಎಲ್ಲರ ಹಿತದೃಷ್ಟಿಯಿಂದ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಕ್ಷೇಮಾಭಿವೃದ್ಧಿಯಾಗಿರಬೇಕು ಅಂತೇಳಿ ಬಯಸುವಂತಹ ಏಕೈಕ ಸಂಘ ಈ ನಾಡಿನಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ. ಈ ಸಂಘದ ಮುಖೇನ ಅನೇಕ ಪ್ರತಿಭಾವಂತ ಪ್ರತಿಭೆಗಳು ಇವತ್ತು ನಾಡಿನಲ್ಲಿ ಅಷ್ಟು ವರ್ಷದಿಂದ ಸೇವೆ ಮಾಡ್ತಾ, ಪತ್ರಿಕಾ ಸೇವೆ ಮಾಡ್ತಾ, ಸಮಾಜ ಸೇವೆ ಮಾಡ್ತಾ, ರಾಜಕೀಯತೆ ಕೂಡ ಎಷ್ಟೋ ಜನ ನಮ್ಮ ಸಂಘದ ಸದಸ್ಯರು ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡು ಒಂದಿಷ್ಟು ಜನ ಶಾಸಕರು ಕೂಡ ಆದರು, ಒಂದು 4-5 ಜನ ಮಂತ್ರಿಗಳಾದರು, ಒಂದು 2-3 ಜನ ಸಚಿವ ಸ್ಥಾನದಲ್ಲಿದ್ದಾರೆ.
ಒಂದು 3-4 ಜನ ಮಾಜಿಗಳು ಆಗಿಬಿಟ್ರು. ಇವರೆಲ್ಲ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಪ್ರಾರಂಭ ದಿನದಲ್ಲಿ ಪತ್ರಕರ್ತರಾಗಿ ಬಂದಂಥವ್ರು. ನಾನು ಅವ್ರ ಹೆಸರುಗಳು ಹೇಳ್ಬೋದಾಗಿತ್ತು. ಯಾಕೆ ನಾನು ಹೇಳ್ತಿಲ್ಲ ಅಂತಂದರೆ, ಪತ್ರಿಕೋದ್ಯಮವನ್ನು ಮಾಡ್ತೀನಿ ಅಂತ ಬಂದು ಸಮಾಜಮುಖಿನ ಕೆಲಸ ಮಾಡಿ ಸಮಾಜದಲ್ಲಿ ಒಡನಾಡಿಯಾಗಿ ಶಾಸಕರಾದಂಥವರು ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರು ಪತ್ರಿಕೋದ್ಯಮದಲ್ಲೇ ದುಡುಕಿ ನಮ್ಮ ಸಂಘದ ಜೊತೆಯಲ್ಲೇ ಇದ್ದು ಶಾಸಕರಾದರು. ನಾನೊಂದು ಎಕ್ಸಾಂಪಲ್ ಕೊಡ್ಬೋದು. ನಾನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಈಗಿನ ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ದೊಡ್ಡರಂಗೇಗೌಡರೇನಿದ್ದಾರೆ, ಅವರು MLC ಆಗೋಕ್ಕಿಂತ ಮುಂಚೆ ಹೆಸರಾಂತ ಕವಿಗಳಾಗಿದ್ದಾಗ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅವರಲ್ಲೊಂದು ಮನವಿ ಮಾಡಿ, ತಮ್ಮಂಥ ಹಿರಿಯ ಸಾಹಿತಿಗಳು, ಹಿರಿಯ ಬರಹಗಾರರು, ಈ ನಾಡಿನ ಅತ್ಯುನ್ನತವಾದಂತಹ ಬರಹಗಾರರಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ ಅಂತೇಳಿ ಇದೇ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ 4 ವರ್ಷಗಳ ಕಾಲ ಮಾನ್ಯ ದೊಡ್ಡರಂಗೇಗೌಡರು ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ರಾಜ್ಯದ ಹೆಸರಾಂತ ನಾಡಿನ ಜಾಣಗೆರೆ ವೆಂಕಟರಮಯ್ಯ ಅಂತಕ್ಕಂಥ ಮಾರ್ಜಾಲ ಪತ್ರಿಕೆ ಸಂಪಾದಕರು ಕೂಡ ಇದೇ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಗೌರವಾಧ್ಯಕ್ಷರಾಗಿದ್ದರು. ಅದಾದ ನಂತರ ಖ್ಯಾತ ಹೋರಾಟಗಾರರು, ಆಮೇಲೆ ಪತ್ರಕರ್ತ ಮಿತ್ರರು ಮತ್ತು ಈ ರಾಜ್ಯದ ಕನ್ನಡ ಕಣ್ಮಣಿ ಅಂತಕ್ಕಂಥ ಒಂದು ದೊಡ್ಡ ಪತ್ರಿಕೆಯನ್ನು ನಡೆಸಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ದೇವೇಗೌಡರು, ಗೋವಿಂದಹಳ್ಳಿ ದೇವೇಗೌಡರು ಅನ್ನುವಂಥವ್ರು ಕೂಡ ಇದೇ ಸಂಘದಲ್ಲಿ 2 ವರ್ಷಗಳ ಕಾಲ ಗೌರವ ಅಧ್ಯಕ್ಷರಾಗಿ ದುಡಿದು ಅನೇಕ ಜನ ಕಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ಹಾಗೆಯೇ ತದನಂತರ ಬಂದಂಥ ಡಾಕ್ಟರ್ MV ಮೋಹನ್ ಕುಮಾರ್ ಅವರು. ಡಾಕ್ಟರ್ MV ಮೋಹನ್ ಕುಮಾರ್ ಅವರು ಭಾಳ ಶ್ರೀಸಾಮಾನ್ಯನಿಗೆ ಏನು ಗೌರವ ಕೊಟ್ಟು ಸರ್ಕಾರ ಸೌಲಭ್ಯ ಕೊಡ್ತದೋ ಅದನ್ನು, ಅಂತಹ ಮೂಲಭೂತ ಸೌಕರ್ಯಗಳನ್ನು ಪತ್ರಕರ್ತರಿಗೆ ಸರ್ಕಾರ ಮೊದಲು ಕೊಡಬೇಕು. ಕಾರಣ ಏನಂದರೆ, ಇವರು ಕೂಡ ಸಾರ್ವಜನಿಕರಲ್ವಾ, ಹೆಸರಿಗೆ ಪತ್ರಕರ್ತರು. ಇವರಿಗೂ ಕೂಡ ಮನೆ ಬೇಕು, ಇವ್ರಿಗೂ ಕೂಡ ಹಣದ ಸಹಾಯ ಬೇಕು, ಇವ್ರಿಗೂ ಕೂಡ ಆರ್ಥಿಕ ಸಹಾಯ ಬೇಕು, ಇವ್ರಿಗೂ ಕೂಡ ಕ್ಷೇಮಾಭಿವೃದ್ಧಿ ಸಹಾಯ ಬೇಕು. ಸೊ ಇವರು ಕೂಡ ಪತ್ರಕರ್ತರು ಇವ್ರಿಗೆ ಬೇರೆ ಕೋಟ ಮಾಡಬೇಕಂತ ಏನಿಲ್ಲ. ಪ್ರತಿಯೊಬ್ಬ ಪತ್ರಕರ್ತನಿಗೆ ದೊಡ್ಡ ಪತ್ರಿಕೆ ಸಣ್ಣ ಪತ್ರಿಕೆ ಅಂತೆಲ್ಲ ನಾನು ಹೇಳೋದು, ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅಧಿಕೃತವಾಗಿದ್ದಾರೆ, ಅರ್ಹ ವ್ಯಕ್ತಿ ಅಂತ ಗೊತ್ತಾದರೆ ಸಾಕು. ಸರ್ಕಾರದ ಇಲಾಖೆ ಏನಿದೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಅದರ ಸಿಬ್ಬಂದಿಯವರು ಆಯಾ ತಾಲೂಕು ಆಯಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಗುರುತಿಸ್ಬೇಕು, ಮೊದಲು ಗೌರವಿಸಬೇಕು, ಗುರುತಿಸ್ಬೇಕು. ಅವ್ರ ಕ್ಷೇಮಾಭಿವೃದ್ಧಿಗೆ ಬೇಕಾಗ್ತಕ್ಕಂಥ ಜೀವ ವಿಮೆ ಆಗಿರ್ಬೋದು, ಮಹಾಶಾಸನಗಳಾಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಇವೆಲ್ಲವನ್ನು ಕೊಡಬೇಕಿದ್ದು ಸರ್ಕಾರದ ಕೆಲಸ, ಇದು ಸಂಘದ ಕೆಲಸ ಅಲ್ಲ. ಸಂಘ ಇಂಥವ್ರು ತೊಂದರೆಯಲ್ಲಿದ್ದಾರೆ, ಇವರಿಗೆಲ್ಲ ಸಹಾಯ ಮಾಡಿ ಅಂತ ಹೇಳೋದು, ಸರ್ಕಾರ ಸೌಲಭ್ಯ ಕೊಡೋದು. ಹಾಗಾಗಿ ಸರ್ಕಾರ ತನ್ನ ಕೆಲಸ ತಾನು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹೋದರೆ ಅಂಥ ಸರ್ಕಾರಗಳು ಉಳಿತಾಗ ಅನ್ನೋದು ಕೂಡ ನನ್ನ ಭಾವನೆ. ಪೆನ್ಷನ್ ರೀತಿ ಕೊಡಬೇಕು. ಯಾಕಂದರೆ ಸಾಕಷ್ಟು ಇದೇ ನಮ್ಮ ಜೀವನ, ಪತ್ರಿಕೋದ್ಯಮನೇ ನನ್ನ ಜೀವನ ಅಂತೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಪತ್ರಿಕೆ ತರೋದು, ಮಾಸಪತ್ರಿಕೆ ತರೋದು, ವಾರಪತ್ರಿಕೆ ತರೋದು, ದಿನಪತ್ರಿಕೆಗಳನ್ನು ಮಾಡೋದು, ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡೋದು ಮಾಡ್ತಿರ್ತಾರೆ ಪಾಪ ಪತ್ರಕರ್ತರು. ಅವರಿಗೆ ಪ್ರೋತ್ಸಾಹ ಸಮಾಜ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ. ಸರ್ಕಾರ ಇವತ್ತು ಗುರುತಿಸಿ ಅಂಥವ್ರನ್ನ ಕರೆದು ಅವ್ರಿಗೆ ಬೇಕಾದಂಥ ಸೌಲಭ್ಯನ ಕೊಡಬೇಕು. ಅದಕ್ಕೆ 108 ಕಂಡೀಷನ್ ಹಾಕೋದು, ಅದಕ್ಕೆ 108 ಇದು ಮಾಡೋದು, ಇದೆಲ್ಲ ಯಾಕೆ ಅಂತಂದರೆ ನಕಲಿ ಪತ್ರಕರ್ತರು ಎಲ್ಲಿ ಇದನ್ನು ಲಾಭ ಪಡ್ಕೊಳ್ತಾರೆ ಅನ್ನೋಂಥ ಒಂದು ಕೀಳರಿಮೆ ಸರ್ಕಾರದಲ್ಲಿ ಇದ್ದೇ ಇರುತ್ತದೆ, ಕಾಮನ್ನು. ಆದರೆ ನಕಲಿ ಪತ್ರಕರ್ತರ ಅಲ್ಲದೆ ಇರ್ತಕ್ಕಂಥ ಅರ್ಹ ಪತ್ರಕರ್ತರಿಗೆ ಸರ್ಕಾರ ಸೌಲಭ್ಯನ ಕೊಡಬೇಕು. ಇದು ನನ್ನ ಆಗ್ರಹ ಕೂಡ. ಆಗಲೇ ಒಬ್ಬ ಪತ್ರಕರ್ತ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸರ್ಕಾರ ಸೌಲಭ್ಯ ಕೊಡಬೇಕಾದ್ರೆ ಯಾವ ರೀತಿ ಸೌಲಭ್ಯನ ಕೊಡಬೇಕು ಅವರಿಗೆ? ಸರ್ಕಾರ ಯಾವ ರೀತಿ ಸೌಲಭ್ಯ ಕೊಡಬೇಕು ಅಂದರೆ ಇವರ ಸೇವೆಯನ್ನು ಗುರುತಿಸಿಕೊಡ್ಬೇಕು. ಇವರೇನು ಪತ್ರಿಕೋದ್ಯಮದಲ್ಲಿ 2 ವರ್ಷ ದುಡಿದು ಬಿಟ್ಬಿಟ್ಟು ಆಮೇಲೆ ಏನಾದರೂ ಬೇರೆ ಕೆಲಸ ಮಾಡ್ತಾರಾ, ಅಥವಾ ಪತ್ರಿಕೋದ್ಯಮದ ಸತತ ಒಂದು 10 ವರ್ಷ 20 ವರ್ಷ ದುಡಿತಾ ಇದ್ದಾರಾ, ಅಥವಾ ಜೀವಮಾನವಿಡೀ ಪತ್ರಿಕೆಯನ್ನೇ ತಂದು ಮನೆಗಳಿಗೆ ಮುಪ್ಪಾವಸ್ಥೆಯಲ್ಲಿ ಮಹಾಶಾಸನೆಯಿಂದನೇ ಎಷ್ಟೋ ಜನ ಸತ್ತೋಗ್ಯಾರಲ್ಲ, ಹಂಗೆ ಆಗ್ತಿದೆಯಾ? ಇದನ್ನು ಸರ್ಕಾರ ಗುರುತಿಸ್ಬೇಕು. ಎಷ್ಟೋ ಜನ ಪತ್ರಕರ್ತರ ಹೆಸರು ನಾನೇ ಲಿಸ್ಟ್ ಕೊಡ್ತೀನಿ ಸರ್ಕಾರಕ್ಕೆ. ಒಂದು ತಾಯಿಯ ಮಡಿಲು ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು.
ಇನ್ನೊಂದು ಪತ್ರಿಕೆ ತಾಯಿ ಆಶೀರ್ವಾದ ಅಂತ ಬರ್ತಾ ಇತ್ತು, ಒಂದು ಬಡಿದ ಸಿಡಿಲು ಅಂತ ಬಾಗಲಕೋಟೆಯಿಂದ ಒಂದು ಪತ್ರಿಕೆ ಹೊರಡ್ತಾ ಇತ್ತು. ಇವರೆಲ್ಲ ನಿಷ್ಠಾವಂತ ಪತ್ರಿಕೆ ಪತ್ರಿಕೆಯನ್ನು ನಿರಂತರವಾಗಿ ತರ್ತಾ ಇದ್ರು, ಒಂದು ಇಶ್ಯೂಗೆ ಮಿಸ್ ಆಗ್ತಿರಲಿಲ್ಲ. ಬಡಿದ ಸಿಡಿಲು ಪತ್ರಿಕೆ ಯಲ್ಲಪ್ಪ ಬ್ಯಾಡಗಿ ಅನ್ನೋರು ಅವರು ನಿಧನರಾಗೋಕ್ಕೆ ಒಂದು 2-3 ತಿಂಗಳ ಹಿಂದೆ ನನ್ನ ಹತ್ರ ಹೇಳಿದ್ರು, ಏನು ಸರ್ಕಾರ ಸರ್, ನಾನು 25 ವರ್ಷದಿಂದ ನಿರಂತರ ಪತ್ರಿಕೆ ತರ್ತೀನಿ, ನಮ್ಮ ಬಾಗಲಕೋಟೆಯಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ, ನಾನು ಇವತ್ತಿಗೆ ಗುರುತಿಸಿಲ್ಲ ಸರ್ ಅಂತ ಬರೋರು ನನ್ನ ಹತ್ರ. ಅಷ್ಟು ನೋವಾಗೋದು ನನಗೆ. ಒಬ್ಬ ಹಿರಿ ಪತ್ರಕರ್ತ 25 ವರ್ಷದಿಂದ ಸತತ ಪತ್ರಿಕೆ ತಂದಿರೋರಿಗೆ ಸರ್ಕಾರ ಸೌಲಭ್ಯ ಕೊಡಲಿಲ್ಲ ಅಂದರೆ ಸರ್ಕಾರದ ತಪ್ಪೇ ಹೊರತು ಆ ಪತ್ರಕರ್ತನ ತಪ್ಪಲ್ಲ. ಪತ್ರಕರ್ತ ಶ್ರಮಜೀವಿ, ಅವನು ತನ್ನ ವೃತ್ತಿಯಲ್ಲಿ ನಿರತನಾಗಿದ್ದಾನೆ. ಅಂಥವ್ರಿಗೆ ಕೊಡೋದು ಇನ್ನೇನು ಕಾಗಕ್ಕೆ ಗುಬ್ಬಕ್ಕೆ ಅಂತ ಅಕ್ಷರ ಸಹಿತ ಬರೆಯೋಕ್ಕೆ ಬರ್ತಾರಲ್ಲ, ಅಂಥವ್ರಿಗೆ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೊಟ್ಟಿದೆ, ನಾಚಿಕೆ ಆಗಬೇಕು. ಅವರು ಮಹಿಳೆಯರಿಗೆ 2000 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತು ಅದರಲ್ಲಿ ಪಂಚ ಗ್ಯಾರಂಟಿ ಒಳಗೆ ತಮಗೇನಾದರೂ ಕೊಡಬೇಕಾಗಿತ್ತಾನೋ ಅಂತ ಅನಿಸಿಕೆ ಇದೆ. ಖಂಡಿತ ಅನ್ನಿಸ್ತದೆ ಸರ್. ಯಾರಿಗೆ ಅನಿಸಿದೆಯೋ ಬಿಟ್ಟಿದೆಯೋ, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಒಬ್ಬ ಅಧ್ಯಕ್ಷನಾಗಿ ನನಗಂತೂ ಅನಿಸಿದೆ. ಇದನ್ನು ನಾನು ಹೇಳ್ತೀನಿ, ಈಗ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರಪ್ಪ, ಪತ್ರಕರ್ತರ ಗ್ಯಾರಂಟಿ ಅಂತಂದು ಮಾಡಬೇಕಾಗಿತ್ತು ಅಂತ. ಯಾಕೆ ಪತ್ರಕರ್ತರಿಗೆ ಗ್ಯಾರಂಟಿ ಬೇಕಂದರೆ ಇವ್ರ ಜೀವನಕ್ಕೆ ಇವರೇ ಗ್ಯಾರಂಟಿ ಇಲ್ಲ. ಅದಕ್ಕೆ ಈ ಗ್ಯಾರಂಟಿ ಪತ್ರಕರ್ತರದ್ದೊಂದು ಗ್ಯಾರಂಟಿ ಮಾಡಿಬಿಟ್ಟಿದ್ರೆ ಸರ್ಕಾರದಲ್ಲಿ ನಮ್ಮ ಮಾನ್ಯ ಹಿರಿಯ ಮುತ್ಸದ್ದಿ ಮತ್ತು ಸನ್ನಡತೆಯ ಸರದಾರ ಅಂತಲೇ ಹೇಳ್ಬೋದು, ಮತ್ತು ಭಾಗ್ಯಗಳ ಸರದಾರ ಅಂತಲೇ ಹೇಳ್ಬೋದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ. ಅವರು ಪತ್ರಕರ್ತರಿಗೆ ಒಂದು ಗ್ಯಾರಂಟಿ ಮಾಡಿಬಿಟ್ಟಿದ್ರೆ ಅಂದರೆ ಅವರ ಒಂದು ಹೆಸರು ಅಜರಾಮರಾಗಿಬಿಡ್ತಿತ್ತು ಅಂತ ನಾನು ಕಲ್ಪನೆ ಮಾಡ್ಕೊಳ್ತೀನಿ. ಪತ್ರಕರ್ತರಿಗೆ ಏನು ಗ್ಯಾರಂಟಿ ಅಂದರೆ ಕ್ಷೇಮಾಭಿವೃದ್ಧಿ ಗ್ಯಾರಂಟಿ ಮಾಡಿಬಿಡಿ ಸಾಕು, ಅದೇ ನಮಗೆ ಬೇಕಾಗಿರುತ್ತೆ, ಕ್ಷೇಮಾಭಿವೃದ್ಧಿ ಗ್ಯಾರಂಟಿ. ಏನು ಈ ಅಡೆತಡೆ ಮಾಡ್ತಾರೆ ನೋಡ್ರಿ ಬಸ್ ಪಾಸಿಗೆ, ಅಲ್ಲರಿ ಒಬ್ಬ ಮಹಿಳೆ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಇಡೀ ರಾಜ್ಯ ಸುತ್ತಿ ಬರ್ತಾಳೆ, ಒಪ್ಕೊಳ್ತೀರಾ? ಒಬ್ಬ ಪತ್ರಕರ್ತ 6ನೇ ಹೊಂದ್ಕೊಂಡು ಕೇಂದ್ರ ಸರ್ಕಾರ ಪರ್ಮಿಷನ್ ತಗೊಂಡು ರಾಜ್ಯ ಸರ್ಕಾರ ವಾರ್ತಾ ಇಲಾಖೆಯಲ್ಲಿ ಬಂದು ಹಗಲು ರಾತ್ರಿ ಗುಡುಗು ಮಳೆ ಸಿಡ್ಲು ಎಲ್ಲ ಬಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನೀರಾದವನು ಅವನು ಬಸ್ಸಿಗೆ ಹತ್ತಕ್ಕೆ ಹೋಗ್ತಾನೆ, ಕಾಸರೆಲ್ಲ ಜೇಬಲ್ಲಿ. ಅವನಿಗೇನಾದರೂ ಪಾಸನ್ನು ಯಾವುದೇ ಕಂಡೀಷನ್ ಇಲ್ಲ ಕೊಟ್ಬಿಟ್ಟಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುತ್ತಾಡಿ ಒಳ್ಳೊಳ್ಳೆ ಸುದ್ದಿಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ಹೆಕ್ಕಿ ಎಣೆದು ಜಗತ್ತಿಗೆ ಹಂಚಿ ತಾನು ಕೂಡ ನೆಮ್ಮದಿಯಾಗಿ ಮನೆಗೆ ಬಂದು ಮಲಗ್ತಾ ಇದ್ದ. ಆ ನೆಮ್ಮದಿಯಿಂದ ಮನೆಗೆ ಬರೋದಂಥ ಅವಕಾಶನೇ ಇಲ್ಲಲ್ರಿ ಪತ್ರಕರ್ತರಿಗೆ. ಇವ್ರ ಜೀವನಕ್ಕೆ ಇವರೇ ಆಧಾರ. ಇವ್ರಿಗೆ ಸಪೋರ್ಟ್ ಮಾಡುವಂಥ ಸರ್ಕಾರಗಳು ಉಳಿತವೆ, ಇವ್ರಿಗೆ ಸಪೋರ್ಟ್ ಮಾಡದೇ ಇರೋ ಸರ್ಕಾರಗಳು ಅತಂತ್ರ ಸ್ಥಿತಿಯಲ್ಲಿ ಇರ್ತವೆ. ಇದು ನನ್ನ ಒಂದು ಭವಿಷ್ಯ. ತಾವು ಭ್ರಷ್ಟ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಮಾತನಾಡುವಾಗ ಸರ್ಕಾರ ನಿಮಗೆ ಯಾವ ರೀತಿ ಸೌಲಭ್ಯ ಕೊಡಬಹುದು ಅಂತ ನಿರೀಕ್ಷೆ ಮಾಡ್ತೀರಿ? ಸರ್ಕಾರ ನಿರೀಕ್ಷೆ ಮಾಡಲ್ಲಪ್ಪ. ನಾನು ಯಾವ ಜಾತಿ ಸೇರಿರೋರು ಪತ್ರಕರ್ತರಲ್ಲಂದ್ರೆ ಪಿ ಲಂಕೇಶ್ ಅವರು ಪತ್ರಿಕೆ ತರ್ತಾಯಿದ್ರು. ಅವರು ಸರ್ಕಾರದ ಯಾವುದೇ ಹಂಗನ್ನು ಇಟ್ಕೊಂಡಿಲ್ಲ ಏನಪ್ಪ. ಅದಾದ ಮೇಲೆ ರವಿ ಬೆಳಗೆಯವ್ರ ಪತ್ರಿಕೆ ಹಾಯ್ ಬೆಂಗಳೂರು ತಂದರು. ಅವರು ಯಾವ ಸರ್ಕಾರದ ಕೈ ಚಾಚಿ ಏನೋ ಸಹಾಯ ಕೇಳಕ್ಕೆ ಹೋಗಲಿಲ್ಲ. ಆಮೇಲೆ ಕಿಡಿ ಅಂತ ಒಂದು ಪೇಪರ್ ಇತ್ತು, ಅವರು ಯಾವ ಸರ್ಕಾರ ಸೌಲಭ್ಯ ಕೇಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಲಡಾಯಿ ಅಂತ ಒಂದು ಪೇಪರ್ ಇತ್ತು, ಅವನು ಲಡಾಯಿ ಮಾಡ್ಕೊಂಡೇ ಬಂದ ರಾಯಚೂರು ಭಾಗದವ್ರು. ಅವರಿಗೆ ಸರ್ಕಾರ ಏನು ನನಗೇನು ಕೊಡ್ತದೆ ಅಂತ ಹೇಳ್ಬಿಟ್ಟು ಅವನು ಪತ್ರಿಕೆ ಮಾತ್ರ ಧ್ವನಿಯಾಗಿ ತರ್ತಾಯಿದ್ದ. ಅವನು ಯಾವ ಸರ್ಕಾರದ ಇದನ್ನು ಕೇಳಲಿಲ್ಲಪ್ಪ. ನಮಗೆ ಯಾಕೆ ಬೇಕು ಸರ್ಕಾರದ ಹಂಗು? ಸರ್ಕಾರದ ಹಂಗಿನಲ್ಲಿ ನಾನು ಹೋದೆ ಅಂದರೆ ಸರ್ಕಾರಕ್ಕೆ ಇದೊಂದು ಭ್ರಷ್ಟ ಸರ್ಕಾರ ಅಂತ ಬರೆಯೋದಕ್ಕೆ ನನಗೆ ಶಕ್ತಿನೇ ಬರಲ್ಲ. ಅದರಿಂದ ನಮ್ಮ ಸರ್ಕಾರ ಸೌಲಭ್ಯ ಬೇಡ.